ಏನ್ರು ಮೈ ಮೇಲೆ ಬರ್ತಿರಲ್ರು. ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಈ ವಿಡಿಯೋನ ಮಾರ್ನಿಂಗ್ ನೋಡ್ತಿರೋರಿಗೆ ಗುಡ್ ಮಾರ್ನಿಂಗ್, ಆಫ್ಟರ್ನೂನ್ ನೋಡ್ತಿರೋರಿಗೆ ಗುಡ್ ಆಫ್ಟರ್ನೂನ್ ಆ್ಯಂಡ್ ನೈಟ್ ನೋಡ್ತಿರೋರಿಗೆ ಗುಡ್ ಈವ್ನಿಂಗ್. ಇವತ್ತಿನ ಈ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ, ನನ್ನ ಹಂಟರ್ 350ನ ಸೇಲ್ಗಿಟ್ಟಾದಮೇಲೆ ನೆಕ್ಸ್ಟು ಯಾವ ಗಾಡಿ ತೊಗೊಳ್ಳೋಣ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದಾಗ ನಮ್ಮ ಅಣ್ಣ ಒಂದು ಐಡಿಯಾ ಕೊಡ್ತಾರೆ. ಇರೋ ಬರೋ ಎಲ್ಲ ಬ್ರ್ಯಾಂಡ್ಗಳ ಗಾಡಿಗಳನ್ನೂ ಟೆಸ್ಟ್ ಡ್ರೈವ್ ಮಾಡ್ಕೊಂಬರೋಣ ಅಂತ. ನಾನು ಇವಾಗ ಹಂಟರ್ 350ಇಂದ ಸ್ವಿಚ್ ಆಗಬೇಕು ಅಂತ ಅಂದ್ಕೊಂಡಿರೋದು ಸ್ವಲ್ಪ ಹೈಯರ್ ಲೆವೆಲ್ ಗಾಡಿಗಳಿಗೆ, ಅಂದರೆ ಲೈಕ್ ADV ಸ್ವಲ್ಪ ಹೈಟ್ ಇರೋ ಗಾಡಿಗಳಿಗೆ. ಸಾಮಾನ್ಯ ಕನ್ನಡಿಗವರು ಇವತ್ತು ಆಫೀಸಿಗೆ ಬಂಕ್ ಹಾಕ್ಬಿಟ್ಟು ನಮ್ಮ ಜೊತೆ ಟೆಸ್ಟ್ ರೈಡಿಗೆ ಬರ್ತಾ ಇದ್ದಾರೆ. ನೋಡಿ ಗೈಸ್, ಇವರೇ ನಮ್ಮ ಆಫೀಸ್ ಬಂಕರ್ ಸಾಮಾನ್ಯ ಕನ್ನಡಿಗ. ಇಲ್ಲ ಗಾಯ್ಸ್, ಅವ್ರಿಗೆ ಪಾಪ ಅಲರ್ಜಿ ಆಗಿದೆ ನೋಡಿ, ಇಲ್ಲೆಲ್ಲ ಅಲರ್ಜಿ ಆಗಿದೆ, ಅದಕ್ಕೆ ಆಫೀಸಿಗೆ ರಜೆ ಹಾಕಿದ್ದಾರೆ. ಇವಾಗ ನಾವು ಸುಜುಕಿಯಲ್ಲಿ ಯಾವುದೋ ADV ಗಾಡಿ ಇದೆಯಂತೆ, SDಯಲ್ಲೂ ಯಾವುದೋ ಸಮಥಿಂಗ್ ಹಿಮಾಲಯನ್ ಥರನೇ ಯಾವುದೋ ಒಂದು ಗಾಡಿ ಇದೆಯಂತೆ. ಸುಜುಕಿ V-Strom ಮತ್ತು SDಯಲ್ಲಿ SD ಅಡ್ವೆಂಚರ್. ಹೆಲ್ಮೆಟ್ ಹಾಕಿಲ್ಲ ನೀವು, ಓಕೆನಾ? ಅಲ್ಲ ಬ್ರೋ, ಇವಾಗ ಅಲ್ಲಿ ದಾರಿಯಲ್ಲಿ ಹಿಡಿದ್ರೆ ಯಾರಾದರೂ ಪೊಲೀಸ್ ಮಾಮ ಬರೀ ಇದಾಗೋಯ್ತು ಬ್ರೋ. ಇಂಥ ಫ್ರೆಂಡ್ಸ್ನ ಗೈಸ್ ಜೊತೆಗೆ ಹಾಕೊಂಡು ಹೋಗ್ಬಿಟ್ರೆ ಹೆಂಗೆ ಖಾಲಿ ಮಾಡಿಸೋದು ಪಾಕೆಟ್ ಅಂತಾನೆ ಕಾಯ್ತಾ ಇರ್ತಾರೆ. ಸೇಫ್ಟಿಗೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳೋದು ತಪ್ಪೇ ನೋಡಿ. ಫಸ್ಟು ಶೋರೂಮ್ ಸಿಗೋದು ನಮ್ಮ ಮನೆಯಿಂದ ನಿಯರೆಸ್ಟ್ ಇರೋದಂದರೆ SD. ಸೊ ವಿಲ್ ಗೋ ದೇರ್ ಫಸ್ಟ್ ಆ್ಯಂಡ್ ಯಾವ್ಯಾವ ಗಾಡಿಗಳಿದೆ ನೋಡಿಕೊಂಡು ಅಲ್ಲಿಂದ ಸುಜುಕಿ ಶೋರೂಮ್ಗೆ ಸ್ವಿಚ್ ಆಗೋಣ ಬನ್ನಿ. ಆಹಾ, ಇವತ್ತೇನೋ ವೆದರ್ ಒಂಥರ ಚಿಲ್ಲಾಗಿದೆ ಅಲ್ವಾ ಬ್ರೋ? ಇವತ್ತೊಂಥರ ಚಿಲ್ಲಾಗಿಲ್ವಾ ವೆದರು? ಏನೇ ಹೇಳಿ ಗೈಸ್, ಈ ಕೇರಳ ಅಲ್ಲಿ ಇಲ್ಲಿ ತಮಿಳ್ನಾಡು ಅದು ಇದು ಹೋಲ್ಸ್ಕೊಂಡ್ಬಿಟ್ರೆ ನಮ್ಮ ಬೆಂಗಳೂರು ಫಾರ್ ಬೆಟರ್. ಅಲ್ಲಿ ಇಷ್ಟೊತ್ತಿಗೆಲ್ಲ ಯಪ್ಪ ಕರ್ಮೀನು ಹುಳಿಗಳಾಗಿ ಹೋಗ್ಬಿಡ್ತಾ ಇದ್ವಿ ನಾವು. ಬಟ್ ನಮ್ಮ ಬೆಂಗಳೂರು ನೋಡಿ, 11 ಗಂಟೆ 11:30 ಬಿಸಿಲು ಏನು ಸಕ್ಕತ್ತಾಗಿದೆ ಅಂದರೆ 2 ನಿಮಿಷ ಪೇಷನ್ಸ್ ಇಲ್ಲ ಗೈಸ್ ಇವ್ರಿಗೆ. ನೋಡಿ ಇವನು ಹೋಗೇ ಬಿಟ್ಟ ಪಾಪ, 10 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟ ಈ ಕಾರವನು. ಬ್ರೋ ನಾನು ಯಾವಾಗ ಬ್ರೋ ಹಂಗೆ ಮಾಡಿದ್ದೀನಿ? ನಾನು ಯಾರಾದರೂ ಪಾಸ್ ಆಗ್ತಾಯಿದ್ರೆ 10 ಮೀಟರ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ವಿಡಿಯೋ ಇದ್ದಾಗ ಒಂಥರ, ವಿಡಿಯೋ ಆಫ್ ಆದಾಗ ಒಂಥರ. ಇದೆಲ್ಲ ಎಡಿಟು. ನೆನ್ನೆವರೆಗೂ ಗೇರ್ ಗಾಡಿ ಓಡಿಸಿ ಗಾಡಿ ಥ್ರಾಟಲ್ ಕೊಡ್ತಿದ್ದಂಗೆ ಬ್ರೇಕ್ ಹಿಡಿಯೋ ಥರ ಆಗ್ತೈತೆ ಬ್ರೋ. ಕ್ಲಚ್ ಅಂದ್ಕೊಂಡು ಬ್ರೇಕ್ ಹಿಡಿತಾ ಇದ್ದೀನಿ. ಅಡಿಕ್ಟೆಡ್ ಟು ಹಂಟರ್ 350 ಬ್ರೋ. ನಾನು ಯಾವತ್ತೂ ಫುಟ್ಪಾತ್ ಮೇಲೆ ಗಾಡಿ ಓಡಿಸಿರೋ ಹಿಸ್ಟ್ರಿನೇ ಇಲ್ಲ. ಬೇಕಾದ್ರೆ ಯಾವುದಾದ್ರೂ ಒಂದು ಪ್ರೂಫ್ ತೋರಿಸ್ಬಿಡಿ. ಹಾಕ್ರಿ ರೀ, ದುಶ್ಮನ್ ಕಹ ಅಂದರೆ ಬ್ಯಾಕ್ ಸೀಟ್ ಮೇ ಹೇ ಅಂದಂಗೆ ಆಯಿತು ನನ್ನ ಕತೆ ಬ್ರೋ. 11 ಗಂಟೆಯಿಂದ 4 ಗಂಟೆವರೆಗೂ ಡೈರೆಕ್ಟ್ ಸನ್ ತೊಗೊಬಾರ್ದು ಅಂತ ಹೇಳೋರೆ ಬ್ರೋ. ನಾನೇನೋ ಬ್ರೌನಿ ಓಕೆ, ನೀವು ಕೆಂಪಗಿದ್ದೀರಾ, ಬೇಗ ಟ್ಯಾನ್ ನೋಡ್ದಾ? ಒಬ್ಬ ನಾನು ಒಂದು ತೊಗೊಬೇಕು ಬ್ರೋ. ಅದು ಎಷ್ಟಾಗತ್ತೆ? ಬಜಾಜ್ EMI ಸಿಗುತ್ತಾ? 20 ರೂಪೀಸ್ ಪರ್ ಮಂತಾ? ನನ್ನ ಲೈಫಲ್ಲಿ ಒಂದು ಆಸೆ ಇದೆ. ನಾನು ನಮ್ಮ ಶಶಾಂಕಣ್ಣ ಈ C220Dನ ಡಿಫ್ರೆಂಟ್ ಕಲರ್ ಇಳಿಸ್ಬೇಕು ಅಂತ. ನಾನು ಬ್ಲ್ಯಾಕು, ಅವ್ರು ರೆಡ್ಡು. ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ. ನಾನು ಯೂಟ್ಯೂಬರ್ ಆಗ್ತೀನಿ, ಬನ್ನಿ ಬ್ರೋ. ದೊಡ್ಡ ಯೂಟ್ಯೂಬರ್ ಆದಮೇಲೆ ಆ ಥರದೊಂದು 2 ಬೆನ್ಸಲ್ಲಿ ಹೋಗೋಣ ಬ್ರೋ. ಏನು ಅಂದ್ಕೊಂಡಿದ್ದೀರಾ? ಚಿರಂತ್ ಹಿಯರ್. ನಾವಿವತ್ತು ಬಂದಿರೋದು ದೊಡ್ಡ ಕಲ್ಸಂದ್ರ ಕನಕಪುರ ಮೈನ್ ರೋಡಲ್ಲಿರೋ SD ಶೋರೂಮ್ಗೆ. ಗಾಡಿ ಇಲ್ಲ ಹಾಕೋದು? ಓಹ್, ಇಲ್ಲ ಹಾಕ್ಬೋದಾ ಗೈಸ್? ಒನ್ಸ್ ಅಪಾನ್ ಎ ಟೈಮ್ ಈ ಶೋರೂಮ್ಗೆ ನನ್ನ ಹಂಟರ್ 350ಗೆ ಈ ಜಾವದು ಬಾರ್ ಆ್ಯಂಡ್ ಮಿರರ್ ಬರುತ್ತೆ ಗೊತ್ತಾ, ಅದನ್ನು ಈಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೆ. ಇದೇನಾ ಗಾಡಿ ಬ್ರೋ ನೋಡೋಕೆ ಬಂದಿರೋದು ನಾವು? SD ಅಡ್ವೆಂಚರ್ ADV. ಇದ್ರ ಹೆಸರೇನು? ಡಿಪ್ರೆಷನ್. ಸೊ ಗೈಸ್, ಇವತ್ತು ನಾವು ಟೆಸ್ಟ್ ರೈಡ್ ಮಾಡೋಕ್ಕೆ ಬಂದಿರೋದು ADV ಅಡ್ವೆಂಚರ್ ಅಂತ. SDಯಲ್ಲಿ ಒಂದು ನಮ್ಮ ಪ್ರೈಸ್ ಸೆಗ್ಮೆಂಟ್ಗೆ ಸಿಗೋವಂಥ ಗಾಡಿ ಇದು. ಡಿಸ್ಪ್ಲೇಗೆ ಇಟ್ಟಿರೋದು ವಾವ್, ಆ ವೈಟ್ ಸಕ್ಕತ್ತಾಗಿದೆ ಅಲ್ಲ ಗೈಸ್, ಕ್ರೇಜಿ. ಡೆಲಿವರಿ ವೆಹಿಕಲ್ಲ ಸರ್ ಇದು ಗೈಸ್? ಸಕ್ಕತ್ತಾಗಿದೆ ಈ ಕಲರೆಲ್ಲ. ಇದರಲ್ಲಿ 80,000 ಗೌರ್ಮೆಂಟಿಗೆ, ಸ್ಟೇಟ್, ಸೆಂಟ್ರಲ್ ಟ್ಯಾಕ್ಸ್, ಇನ್ಶೂರೆನ್ಸ್, RSA, ಎಕ್ಸ್ಟೆಂಡ್ ವಾರಂಟಿ ಎಲ್ಲ ಒಟ್ಟು 80,000 ಗೌರ್ಮೆಂಟಿಗೆ ಹೋಗುತ್ತೆ. 2 ಲಕ್ಷ ಅಷ್ಟೇ ಗಾಡಿ. ಆದರೆ ಚೆನ್ನಾಗಿದೆ ಅಲ್ಲ ಗಾಡಿ? ಕೂತ್ಕೊಂಡ್ಬಿಟ್ಟು ನೋಡ್ತೀನಿ ರೀ. ಓಹೋ ಓಹೋ, ಸಕ್ಕತ್ತಾಗಿದೆ ಗೈಸ್. ಪೋಸ್ಚರ್ ಚೆನ್ನಾಗಿದೆ, ಹೈಟಾಗಿ ಬ್ರೋ. ವಿತೌಟ್ ವೈಸರ್, ವಿತೌಟ್ ಮಿರರ್ ಇದ್ರು ಗಾಡಿ ರಾರ್ ಲುಕ್ ನೋಡಿ ಬ್ರೋ ಹೆಂಗಿದೆ. ಚಾರ್ಜಿಂಗ್ ನೋಡಿ, ಒಬ್ಬ. ಓಕೆ
ಇಲ್ಲಿ USB Type C ಬೋತ್ ಗೈಸ್. ಇವಾಗ ಟೆಸ್ಟ್ ರೈಡ್ ಮಾಡೋ ಟೈಮು. ಕುತ್ಕೊಂಡಾಗಲೇ ಗಾಡಿ ಒಂಥರ ಸಖತ್ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇವಾಗ ಟೆಸ್ಟ್ ರೈಡ್ ಮಾಡಾದ್ಮೇಲೆ ನೋಡೋಣ ಗಾಡಿ ಯಾವ ಥರ ಇದೆ, ಏನು ಕತೆ ಅಂತ. ಅದು ವಿತೌಟ್ ವೈಸರು ವಿತೌಟ್ ಮಿರರ್ ಆ ಗಾಡಿ ಮೇಲೆ ಕುತ್ಕೊಂಡಾಗ ಗೊತ್ತಾ ಥರ ಚೆನ್ನಾಗಿ ಅನ್ನಿಸ್ತು. ಅಲ್ಲ ಸಿಂಗಲ್ ಓಡಿಸಿ ಗಾಡಿ ವೆಯ್ಟ್ ಎಲ್ಲ ಯಾವ ಥರ ಇದೆ ಗೊತ್ತಾಗುತ್ತೆ. ಆಕ್ಸಿಲೇಟರ್ ಕೊಡಬೇಕಾ? ಕೊಡಬಾರ್ದಾ? ಸೊ ಗೈಸ್, ಇವಾಗ ನಮ್ಮ ಸಾಮಾನ್ಯ ಕನ್ನಡಿಗ ಅವರು ಟೆಸ್ಟ್ ರೈಡ್ ಹೋಗಿದ್ದಾರೆ. ನೋಡೋಣ ಅವ್ರು ಬಂದ್ಬಿಟ್ಟು ಏನು ಹೇಳ್ತಾರೆ ಗೊತ್ತಾಗತ್ತೆ. ನಾನು ಟೆಸ್ಟ್ ರೈಡ್ ಮಾಡೋದು ಟೈಮ್ ಬಂತು, ಹೋಗೋಣ ಬನ್ನಿ. ಓಯ್ ಅಯ್ಯೋ ಗೈಸ್, ಏನು ಎಳ್ಕೊಂಡು ಹೋಗುತ್ತೆ ಗುರು ಗಾಡಿ. ಒಂಥರ ಪವರ್ ಸ್ವಲ್ಪ ಲೋ ಫೀಲ್ ಆಗುತ್ತೆ ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ ಯು. ಏನು ಬರ್ತಾ 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 ನಮ್ಮ ಕೋಣದ ಕುಂಟೆ ಸಿಗ್ನಲ್ಲು ನೆಕ್ಸ್ಟು ವೈಟ್ ಫೀಲ್ಡ್ ಆಗ್ತಾ ಬರ್ತಾ ಇದೆಯಪ್ಪ. ನಾವು ಅಸಲು ಗ್ಯಾಪಲ್ಲಿ ಹೋಗ್ಬಿಡೋಣ, ಏನಂತೀರಾ? ಓಹೋ, ಏನಕ್ಕೆ ಎಳಿತಾ ಇದೆ ಗಾಡಿ? ಮೋಸ್ಟ್ಲಿ ಈ ಟ್ರಾಫಿಕ್ಕಿಗೆ ಸ್ಪೀಡ್ ಬೇಕಾಗಿರ್ಲಿಲ್ವಾ ಅಂತ. ಸಾಕಾಗಿಲ್ಲ ಇದನ್ನು ಚೆಕ್ ಮಾಡೋಕ್ಕಿನ್ನ. ಸ್ವಲ್ಪ ರೋಡ್ ಚೆನ್ನಾಗಿಲ್ಲದೆ ಇರೋದಿದ್ದರೆ ಚೆನ್ನಾಗಿರ್ತಾಯಿತ್ತು. ಚೆನ್ನಾಗಿಲ್ಲದೆ ಇರೋ ಟೈಮಲ್ಲಿ ಬೈಕೊಂತೀವಿ ರೋಡ್ ಚೆನ್ನಾಗಿಲ್ಲ ಅಂತ. ಈ ಥರ ಗಾಡಿ ಟೆಸ್ಟ್ ರೈಡ್ ಮಾಡೋದಕ್ಕೆ ಅದೇ ರೋಡ್ ಬೇಕು ಅಂತ ಹೇಳ್ತೀವಿ. ನಿಜ ಹೇಳ್ಬೇಕಂದ್ರೆ ಸಿಟಿ ರೈಡ್ಸ್ಗೆ ಮತ್ತು ಮೋಸ್ಟ್ಲಿ ಟೂರಿಂಗಿಗೆ ಸ್ಪೀಡ್ ಸಾಕಾಗಲ್ಲ ಅನಿಸುತ್ತೆ. ಯಾಕೆಂದರೆ ಸಿಟಿ ರೈಡ್ಸಲ್ಲೆಲ್ಲ ಓಕೆ, ನಾವು ಆಲ್ಮೋಸ್ಟ್ 80 ಹೈಯೆಸ್ಟು 80 to 100. ಟೂರಿಂಗಿಗೆ ಮೋಸ್ಟ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಪವರ್ ಬೇಕಾಗುತ್ತೆ. ಯಾಕೆಂದರೆ ಪಕ್ಕದಲ್ಲಿ ಯಾರಾದರೂ ಕಾರವರು ಓವರ್ಟೇಕ್ ಮಾಡಿದಾಗ ಅಥವಾ ಬೇರೆ ಬೈಕವರು ಓವರ್ಟೇಕ್ ಮಾಡಿದಾಗ ಸ್ವಲ್ಪ ಪುಷ್ ಕೊಡೋಕ್ಕೆ ಪವರ್ ಬೇಕಾಗಿತ್ತು ಅಂತ ಅನ್ನಿಸ್ತು. ಗಾಡಿ ಸ್ಮೂತಾಗೇನೋ ಇದೆ, ಬಟ್ ಪವರು ಇನ್ನೂ ಸ್ವಲ್ಪ ಬೇಕು ಅನ್ನೋ ಫೀಲ್ ಆಯಿತು. ಎಳ್ದಾಡ್ಬೋದು ಮಾತ್ರ ಗಾಡಿ, ಬಟ್ ಅಂದರೆ ಇನ್ನೂ ಪವರ್ ಬೇಕು ಅನ್ನೋ ಪವರ್ ಇನ್ನೂ ಬೇಕು ಅಂತ ಅನ್ನಿಸ್ತು. ಸೇಮ್. ಓ, ಕ್ಲಚ್ ಕಂಪಲ್ಸರಿ. ಚಾರ್ಜಿಂಗಾ? ಓ, ಬಂದ ಅಪರೂಪದ ಮಳ್ಳಂದಿ ಬಂದ. ನಮ್ಮ ಮನೆಯಿಂದ ಇಲ್ಲಿ 2 ಕಿಲೋಮೀಟ್ರ್ ಬರೋಕ್ಕೆ ನಿನಗೆ 20 ನಿಮಿಷ ಬೇಕಲ್ಲ ಮಚ್ಚ. ಓ, ಇದು ಹ್ಯಾಂಡಲ್ ಪೋಸ್ಚರ್ ಫುಲ್ ಡೌನು. ನಾನು ಪ್ರೀವಿಯಸ್ಲಿ ಅದು SD ಅಡ್ವೆಂಚರ್ ನೋಡೋದ್ನಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಫುಲ್ ಡೌನ್ ಇದೆ. ಸ್ವಲ್ಪ ಅಲ್ಲ, ಫುಲ್ ಡೌನ್ ಇದೆ. ಪಿಕಪ್ ಮಾತ್ರ ಸಖತ್ತಾಗಿದೆ ಗಾಡಿ. ಹೆವಿ ಲೈಟ್ ವೆಯ್ಟು. ಅದಕ್ಕೆ ಆ ಗಾಡಿಗಿನ್ನ ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇದೆ. ಬಟ್ ಏನಂದರೆ ಸೇಮ್ ಆ ಅಗ್ರೆಸಿವ್ ಲುಕ್ಕೇ ಬರುತ್ತೆ. ನನಗೆ ಈ ಥರ ಬೇಕು ಗಾಡಿ. ಇಲ್ಲಿ ಕುತ್ಕೊಂಡ್ರೆ ನೀವೆಷ್ಟು ದೂರ ಟ್ರಾವೆಲ್ ಮಾಡಿದ್ರು ಏನು ಟಯರ್ಡ್ ಫೀಲು ಕೂಡ ಆಗಲ್ಲ. ಸೀಟ್ ಏನೋ ಒಂಥರ ಹಾರ್ಡ್ ಫೀಲ್ ಆಗ್ತಾಯಿದೆ. ಕುಷನಿಂಗ್ ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇದೆ ನನಗೇನೋ. ಏಯ್ ಯಾವುದಿದು ಹಾರ್ನು? ಛೀ, ಚೆನ್ನಾಗಿಲ್ಲ. ಬಿಕಾಸ್ ಸೀಟ್ ಸಿಕ್ಕಾಪಟ್ಟೆ ಹಾರ್ಡಿದೆ ಗೈಸ್, ಆಲ್ರೆಡಿ ಗೊತ್ತಾಗ್ತಿದೆ. SD ADVನಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ದೂರ ಹೋದ್ರೆ ಇನ್ನೊಂದು ಸ್ವಲ್ಪ ದೂರ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಒಂಥರ ಹಾರ್ಡ್ ಫೀಲ್ ಆಗ್ತಿದೆ ಗಾಡಿ ಆಲ್ರೆಡಿ. ಪವರು ಅಷ್ಟೇ ಸಾಕಾಗ್ತಿಲ್ಲ. ನಮ್ಮ ಹಂಟರ್ 350ನೇ ಎಷ್ಟೋ ಸಾಕಾಗಿ ನುಗ್ತಾ ಇತ್ತು. ಪವರು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇದೆ. ಈ ಟ್ರಾಫಿಕಲ್ಲಿ ಏನು ಟೆಸ್ಟ್ ರೈಡ್ ಮಾಡೋಣ ಹೇಳಿ? ಈ ಟ್ರಾಫಿಕಲ್ಲಿ ಏನು ಅಂತ ಟೆಸ್ಟ್ ರೈಡ್ ಮಾಡೋದು? ಒಂದು ಸ್ಟ್ರೆಚ್ ಸಿಗಲ್ಲ, ಒಂದು ಆಫ್ ರೋಡಿಂಗ್ ಸಿಗಲ್ಲ ಗೈಸ್. ನನಗೇನೋ ಸಿಕ್ಕಾಪಟ್ಟೆ ಹಾರ್ಡ್ ಫೀಲ್ ಆಗ್ತಿದೆ. ಆಲ್ರೆಡಿ ಸೀಟು ಉರಿ ಸ್ಟಾರ್ಟ್ ಆಗಿದೆ ಗಾಯ್ಸ್ ಬ್ಯಾಕಲ್ಲಿ.
ಈ ಥರ ಪ್ಲೇಟ್ನ ಹಿಡ್ಕೊಂಡು ಹೋಗ್ತಿರಲ್ಲ, ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಟಚ್ ಆದರೆ ಇರ್ತಾರ ಅಣ್ಣ ಅವರು. ಗೈಸ್ ನೋಡಿ ಗೈಸ್, ಇವರು ಇದನ್ನೆಲ್ಲ ಅವ್ರು ರಿಸ್ಟ್ರಿಕ್ಟ್ ಮಾಡಬೇಕು. ಗಾಡಿ ನಂಬರ್ ಪ್ಲೇಟ್ ನೋಡ್ಕೊಳ್ಳಿ. ಈ ಥರ ಎಲ್ಲ ಕ್ಯಾರಿ ಮಾಡೋ ಸಿಕ್ಕಾಪಟ್ಟೆ ಡೇಂಜರು. ಅವ್ರಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಆ್ಯಂಡ್ ಇನ್ನು SD ಕಂಪೇರ್ ಮಾಡಿಕೊಂಡ್ರೆ ಪವರ್ ಕಮ್ಮಿನೇ. ಹೋಗಪ್ಪ ರಾಜ್ಕುಮಾರ. ಆರಾಮಾಗಿ ಸಿಟಿಗೆಲ್ಲ ಸಾಕಾಗಿದೆ. ಓಕೆ, ಸೀಟ್ ಇದೊಂದೇ ಆಪ್ಷನ್ ಇದಕ್ಕೆ ಫಿಕ್ಸ್ಡ್? ಅದು ಸೀಟ್ಸ್ ಅಪ್ಗ್ರೇಡ್ ಮಾಡ್ಕೊಬೋದಾ? ಪೋಸ್ಚರ್ ಚೇಂಜ್ ಆಗುತ್ತಲ್ಲ, ಪೋಸ್ಚರ್ ಹಿಂಗೆ ಬರುತ್ತೆ ಸೇಮ್. ತಗೊಂಬರೋ ಆಲ್ಫಾ. ಆಲ್ಫಾ ಅಂದರೆ ನಗ್ತಾನೆ ನೋಡಿ ಬ್ರೋ. ಅಷ್ಟು ಕಂಫರ್ಟ್ ಅನಿಸ್ಲಿಲ್ಲ ಗಾಡಿ. ಸಾಕಾಗಿಲ್ಲ, ಪವರ್ ಇನ್ನೂ ಬೇಕು. ಅವನೇನು ಹೇಳ್ದಾನೆ, ಸೇಮ್ ಜಿಕ್ಸರ್ ಅಂತಾನೆ. ಅಯ್ಯಮ್ಮ, ಆಲ್ಫಾ ಇಟ್ಕೊಂಡು ಮೋಟೋ ಲಾಗಿಂಗ್ ಮಾಡೋದಕ್ಕೂ ಮೀಟ್ರ್ ಬೇಕು ಮನೆ. ನನಗೇನು V-Strom ಮತ್ತು SD ಸಖತ್ ಇಷ್ಟ ಆಗಿದ್ದು ಗಾಡಿ. SD ಸಖತ್ತಾಗಿದೆ ಗಾಡಿ. ಪವರು, ಹೈಟು, ಸೀಟ್ ಕಂಫರ್ಟು, ಹ್ಯಾಂಡಲ್ ಬಾರ್ ಕಂಫರ್ಟು ಎಲ್ಲ ಪರ್ಫೆಕ್ಟಾಗಿದೆ. ಇಲ್ಲ ಒಳಗಡೆ ಹೊರಟೋಗ್ಬಿಡೋಣ. ಏನ್ರು ಮೈ ಮೇಲೆ ಬರ್ತಿರಲ್ರು? ಅಣ್ಣ ತಂಗಿ ಜಗಳ ಆಡ್ತಾವ್ರೆ ಗೈಸ್. ಆ್ಯಕ್ಚುಲಿ ನಂದು ಹಾನೆಸ್ಟ್ ರಿವ್ಯೂ ಬಂದು SD ADVನೇ ಸಖತ್ತಾಗಿದೆ ಕಂಪೇರ್ ಟು V-Strom. ಹ್ಯಾಂಡಲ್ ಬಾರ್ ಕಂಫರ್ಟ್ ಮತ್ತು ಸೀಟ್ ಕಂಫರ್ಟು ನೆಕ್ಸ್ಟ್ ಲೆವೆಲ್ ಆಗಿದೆ. ಆ್ಯಂಡ್ ಇವಾಗ ನೆಕ್ಸ್ಟು ಯಾವ ಗಾಡಿ ಟೆಸ್ಟ್ ರೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದು ನೆಕ್ಸ್ಟ್ ಯಾವಾಗಲಾದರೂ ಫ್ರೀ ಆದಾಗ ಪ್ಲ್ಯಾನ್ ಮಾಡಬೇಕು. ಇವಾಗ ಸದ್ಯಕ್ಕೆ ಅಣ್ಣ ಅವರೇನೋ ಪಾಪ ಅವ್ರಿಗೆ ಹುಷಾರಿಲ್ಲ, ಇವತ್ತು ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಅವರು ಕ್ಲಿನಿಕ್ ಹೋಗಬೇಕು ಅಂತ ಹೇಳಿದರು. ಅವರು ಕ್ಲಿನಿಕ್ಕಿಗೆ ಗೌತಮ್ ಗಾಡಿನಲ್ಲಿ ಹೊರಟೋದ್ರು. ಇವಾಗ ನಾನು ನನ್ನ ಕೆಲ್ಸಕ್ಕೆ ಹೊರಡಬೇಕು. ಸೊ ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಕೆಲ್ಸಕ್ಕೆ ಹೊರಡೋದು. ಸೊ ಇವತ್ತಿನ ವೀಡಿಯೋದಲ್ಲಿ ಇದಿಷ್ಟು ಮಾತ್ರ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವ ಗಾಡಿ ಏನೇನು ಅಂತೆಲ್ಲ ರಿಸರ್ಚ್ ಮಾಡಿ ಆಮೇಲೆ ಟೆಸ್ಟ್ ರೈಡ್ ನೋಡಿ ಸೊ ಫೈನಲಾಗಿ ಯಾವುದಾದ್ರೂ ಒಂದು ಗಾಡಿನ ಸೆಲೆಕ್ಟ್ ಮಾಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟಾಡಾ. ಟೇಕ್ ಕೇರ್. ಬಾಯ್.